ಸರ್, ಇವತ್ತು ನಮ್ಮ ಆತ್ಮೀಯ ಗೆಳೆಯರು ನಿಧನರಾಗಿದ್ದಾರೆ. ನಿಮ್ಮ ಕೊನೆಯದಾಗಿ ನಿಮ್ಮ ಜೊತೆ ಏನು ಮಾತಾಡಿದ್ದೀರಿ ಸರ್? ನಾನು ವಿಶ್ವನಾಥ್ ಅಂತ. ನಾನು ನಮ್ಮ ಸರಿಗಮ ವಿಜಯ್ ಅವ್ರದ್ದು 50 ವರ್ಷ ಸ್ನೇಹ. ಕನ್ನಡದಲ್ಲಿ ಅವರು ಒಬ್ಬ ಕೇವಲ ಹಾಸ್ಯ ನಟ ಮಾತ್ರ ಆಗಿರಲಿಲ್ಲ, ಒಬ್ಬ ಲೇಖಕ, ನಟ, ಕಲಾವಿದ, ಸಂಘಟಕ. ಹೀಗಾಗಿ ಈ ಒಂದು ಕಡೆ ಸಿನಿಮಾ, ಒಂದು ಕಡೆ ನಾಟಕ, ಒಂದು ಕಡೆ ದೂರದರ್ಶನದ ಕಾರ್ಯಕ್ರಮಗಳು, ಇದರಲ್ಲಿ ಕಳೆದ 50 ವರ್ಷ ಅವಿರತವಾಗಿ ಸೇವೆ ಸಲ್ಲಿಸಿದ ಸರಿಗಮ ವಿಜಯ್ ಅವ್ರನ್ನ ನಾವು ನೆನೆಸ್ಕೊಳ್ಳೋದು ಯಾಕೆಂದರೆ ಅವರ ಒಳ್ಳೆತನಕ್ಕೆ. ಕನ್ನಡದಲ್ಲಿ ಇದುವರೆಗೂ ಯಾವುದೇ ಕಲಾವಿದರ ಸಾವು ಎಲ್ಲೇ ಸಂಭವಿಸಿದರೂ ಫಸ್ಟು ಸರಿಗಮ ವಿಜಯ್ ಅಲ್ಲಿದ್ದು ಪೂರ್ತಿ ಕಾರ್ಯಕ್ರಮ ಮುಗಿಸಿ ಇವತ್ತು ಬರ್ತಾಯಿದ್ದಾರೆ. ಭಾಳ ಅಪರಿಮಿತವಾದ ಸೇವೆ ಸಲ್ಲಿಸಿದ್ದಾರೆ. ಸೊ ಅದಕ್ಕೆ ಏನು ಲಿಮಿಟೇಷನ್ ಅನ್ನೋದೇ ಇಲ್ಲ. ಸೊ ಅವರು ಒಬ್ಬ ಸಹಜ ಕಲಾವಿದರಾಗಿ ಕರ್ನಾಟಕದಲ್ಲಿ ಭಾಳ ದೊಡ್ಡ ಸೇವೆ ಸಲ್ಲಿಸಿದ್ದಾರೆ. ಈಗ ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ ಒಂದು ಮಾಲಾಶ್ರೀ ಅವರ ಸಿನಿಮಾ ಶೂಟಿಂಗ್ ಟೈಮ್ನಲ್ಲಿ ಅವ್ರ ಕಾಲಿಗೆ ಗಾಯ ಆಗಿ ಕಾಲು ಸೀರಿಯಸ್ ಇಂಜುರಿ ಆಗಿದ್ದರಿಂದ ಸ್ವಲ್ಪ ಕಡಿಮೆ ಆಗಿತ್ತು. ಆದರೆ ಕನ್ನಡ ಸಾಂಸ್ಕೃತಿಕ ಲೋಕದಲ್ಲಿ ಸರಿಗಮ ವಿಜಯ್ ಅನ್ನೋದು ಚಿರಕಾಲ ಉಳಿಯುವಂಥ ಒಂದು ಅಜರಾಮರವಾದ ಹೆಸರು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದಕ್ಕಿಂತ ಮುಖ್ಯವಾಗಿ ಅವ್ರದ್ದು ಸಂಸಾರದಲ್ಲಿ ಸರಿಗಮ ನಾಟಕ 1400 ನಾಟಕ ಆಗಿರುವಂಥ ಏಕೈಕ ನಾಟಕ. ಆ ನಾಟಕದ ಮೂಲಕ ಅವರು ಕಲಾವಿದರಿಗೆ ಮಾಡಿರುವಂಥ ಸೇವೆ ಮಾತ್ರ ಅಪರಿಮಿತವಾದ ಸೇವೆ. ಆ ಸೇವೆ ಬೇರೆ ಯಾವ ಕಲಾವಿದರು ಮಾಡಿಲ್ಲ. ಹೀಗಾಗಿ ಒಂದು ಕಡೆ ಸಿನಿಮಾ, ಒಂದು ಕಡೆ ನಾಟಕ, ಸೊ ಒಂದು ಕಡೆ ದೂರದರ್ಶನದ ಈ ಕಾರ್ಯಕ್ರಮಗಳು. ಸೊ ಇದ್ರ ಮೂಲಕ ಭಾಳ ದೊಡ್ಡ ದಾಖಲೆಯೇ ಸರಿಗಮಕ್ಕೆ ಸಾಧಿಸಿದ್ದಾರೆ ಅಂದರೆ ಅದು ಭಾಳ ಸಂತೋಷದ ಮಾತು, ಅಭಿಮಾನದ ಮಾತು. ಆಗ ನಮ್ಮಲ್ಲಿ ಬೆಂಗಳೂರಿನಲ್ಲಿ ದೂರದರ್ಶನ ಇರಲಿಲ್ಲ. ಆಗ ಚೆನ್ನೈನಲ್ಲಿ ನಾವು ಡ್ರಾಮಾ ಆಡಬೇಕಾಗಿತ್ತು. ಚೆನ್ನೈಯಿಂದ ಇಲ್ಲಿಗೆ ಭೀಮ್ ಆಗ್ತಾಯಿತ್ತು. ಹಾಗೆ ಆಯ್ಕೆಯಾದ ಮೊದಲನೇ ನಾಟಕ ನಮ್ಮ ಸರಿಗಮ ವಿಜಯ್ ಅವ್ರದ್ದು ಸಂಸಾರದಲ್ಲಿ ಸರಿಗಮ. ಸೊ ಈ ನಾಟಕದಿಂದನೇ ಅದಾದಮೇಲೆ ಕರ್ನಾಟಕಕ್ಕೆ ಬೆಂಗಳೂರಿಗೆ ದೂರದರ್ಶನ ಬಂತು. ಸೊ ಹೀಗೆ ಒಂದು ವಿಧದಲ್ಲಿ ಸರಿಗಮ ವಿಜಯ್ ಟ್ರೆಂಡ್ ಸೆಟ್ಟರ್ ಅಂತ ಕೇಳಿದ್ರು. ಟ್ರೆಂಡ್ ಇಷ್ಟಾದ್ರೂ ಮನುಷ್ಯ ಅಷ್ಟೇ ವಿನಯವಂತ, ಅಷ್ಟೇ ವಿದ್ಯಾವಂತರು, ಅಷ್ಟೇ ಬುದ್ಧಿವಂತರು. ಆಮೇಲೆ ಸದಾ ಒಬ್ಬರಿಗೆ ಏನು ಒಳ್ಳೇದು ಮಾಡಬೇಕು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಂಥ ಒಬ್ಬ ಅತ್ಯಂತ ಸ್ನೇಹ. ಸೊ ಸರಿಗಮ ವಿಜಯ್ ಅವರು ಇವತ್ತಿಲ್ಲ. ಸೊ ತುಂಬ ಜನರ ಮನಸ್ಸಲ್ಲಿ ಸರಿಗಮ ವಿಜಯ್ ಹೆಸರು ಶಾಶ್ವತವಾಗಿ ಉಳಿದೋಗಿದೆ. ಸೊ ಹೀಗಾಗಿ ಅವರೆಲ್ಲರ ದುಃಖದಲ್ಲಿ ನಾವು ಕೂಡ ಭಾಗವಹಿಸಿದ್ದೇವೆ. ಕೊನೆಯದಾಗಿ ನಿಮ್ಮ ಜೊತೆ ಏನು ಮಾತಾಡಿದ್ರಿ ಸರ್? ಈಗ ನನಗೆ 1 ವಾರದಿಂದ ಫೋನ್ ಮಾಡಿದರು. ಸೊ ಫೋನ್ ಮಾಡಿದಾಗೆಲ್ಲ ಅದೇ ಮಾತು. ನೆಕ್ಸ್ಟ್ ಈಗ ಲಾಸ್ಟ್ ಒಂದು 2-3 ವರ್ಷದಿಂದ ಸರಿಗಮ ಸಂಸಾರದಲ್ಲಿ ಸರಿಗಮ ನಾಟಕ ಆಡಿರಲಿಲ್ಲ. ಇಲ್ಲ, ಈ ಸಾರಿ ಏನಾದರೂ ಮಾಡಿ ಆಡಲೇಬೇಕು. ನೋಡಿ, ಕಾಲು ಆಕ್ಸಿಡೆಂಟ್ ಆಗಿ ನಿಂತ್ಕೊಳ್ಳೋಕ್ಕೆ ಆಗಲ್ಲ, ನಡೆಯೋಕ್ಕೆ ಆಗಲ್ಲ. ಅಂಥ ಸಿಚುವೇಷನ್ನಲ್ಲೂ ಕೂಡ ಸಂಸಾರದಲ್ಲಿ ಸರಿಗಮ ನಾಟಕನ ರವೀಂದ್ರ ಆಡಿದರು. ಈ 3 ವರ್ಷ ಗ್ಯಾಪ್ ಆಗಿತ್ತಲ್ಲ, ಈಗ ಅದು ವಿಜಯನ ಭಾಳ ಕಾಡ್ತಾಯಿತ್ತು. ಸೊ ಈಗ ಸ್ವಲ್ಪ ಚೇತರಿಸ್ಕೊಳ್ತಿದ್ದಾಗೇ ಹೇಗಾದರೂ ಒಂದು ನಾಟಕ ಆಡಬೇಡ ಅಂತ ಒಂದು ಮಹತ್ವಾಕಾಂಕ್ಷೆನ ವ್ಯಕ್ತಪಡಿಸಿದರು. ಸೊ ವಿಜಯ್ ಅವರು ಇಲ್ಲ ಅನ್ನೋದನ್ನು ನಾವು ಒಪ್ಪೋದು ಕಷ್ಟ. ಕೊನೆಯದಾಗಿ ಆಸೆ ಈಡೇರಲೇ ಇಲ್ಲ ಅಂತಲೇ ಹೇಳ್ಬೋದು. ಅಲ್ಲ, ಆಸೆ ಇಲ್ಲ ಅವ್ರಿಗೆ. ಸದಾ ಈಗ ಕಲಾ ಸೇವೆ ಅಂದರೆ ನಾವು ನೋಡ್ತಾ ಇರ್ತೀವಿ, ಅವರು ಯಾವುದನ್ನು ಬಾಯಿ ಬಿಟ್ಟು ಹೇಳ್ತಿರ್ಲಿಲ್ಲ. ಯಾವುದೇ ಆಗಲಿ ಅದನ್ನು ಮಾಡಿ ತೋರಿಸ್ತಾ ಇದ್ದಂಥ ಒಬ್ಬ ಸ್ನೇಹಜೀವಿ. ತುಂಬ ಸ್ನೇಹ ಅಂತಂತಂದರೆ ಜೆನ್ಯೂನ್ ಸ್ನೇಹ. ಯಾರ ಜೊತೆಲೂ ನಾಟಕದ ಮಾತು, ಟೋಂಗಿ ಮಾತು, ಆಡಂಬರದ ಮಾತು ಅದೆಲ್ಲ ವಿಜಯ್ಗೆ ಇರಲೇ ಇಲ್ಲ. ನಾನು ಏನು ಒಳ್ಳೇದು ಮಾಡಬೇಕು. ಹೀಗಾಗಿ ಅವರ ಜೀವನದಲ್ಲಿ ಅವರು ಬದುಕಿದಷ್ಟು ದಿನ ಅದೇ ಮಾಡಿಕೊಂಡು ಇವತ್ತಿನ ದಿನ ನಮ್ಮಿಂದ ಕಣ್ಮರೆಯಾಗಿದ್ದಾರೆ. ಸೊ ಕರ್ನಾಟಕದ ಕಲಾರಂಗ ನಿಜವಾಗ್ಲೂ ಬಡವಾಗಿದೆ, ನಿಜವಾದ ಅರ್ಥದಲ್ಲಿ. ಸೊ ಅವರ ಆತ್ಮಕ್ಕೆ ಭಗವಂತ. ಎಷ್ಟು ವರ್ಷದ ಒಡನಾಟ ಸರ್ ನಿಮ್ಮದು? ಸರ್ ನಮ್ಮದು ಅವ್ರದ್ದು 50-55 ವರ್ಷದ ಒಡನಾಟ. ಅವರು ಫಸ್ಟ್ ನಾಟಕ ಮಾಡಿದಾಗಿಂದ ಅವರು ಎಲ್ಲ ಆ್ಯಕ್ಟಿವಿಟೀಸಲ್ಲೂ ನಾನು ಅವ್ರ ಜೊತೆಲೇ ಇರ್ತಾಯಿದ್ದೆ. ನನ್ನ ಬಗ್ಗೆ ತುಂಬ ಅಭಿಮಾನ, ತುಂಬ ವಿಶ್ವಾಸ. ಒಂಥರ ಜೀವದ ಸ್ನೇಹಿತರು. ಅವ್ರು ಏನೇ ಒಳ್ಳೆಯದಾಗಲಿ ಏನೇ ಕೆಟ್ಟದಾಗಲಿ ಫಸ್ಟ್ ಹೇಳ್ತಾ ಇದ್ದಿದ್ದೆ ನನ್ನ ಹತ್ರ. ಸೊ ಹೀಗಾಗಿ ವಿಜಯನ ಕಳ್ಕೊಂಡಿದ್ದು ಭಾಳ. ಅಂದರೆ ಅವರು ಏಳ್ಬೆಳೆನೆಲ್ಲ ನೀವು ನೋಡಿರ್ತೀರ? ಖಂಡಿತ. ಹೇಗಿರ್ತೀರಿ ಸರ್ ಅವಾಗ ಅವ್ರ ಮೈಂಡಲ್ಲಿ? ಸರ್ ಅವು ಸರಿಗಮ ವಿಜಯ್ ಎಲ್ರಿಗೂ ಗೊತ್ತಿರೋದು ಒಬ್ಬ ಹಾಸ್ಯ ಕಲಾವಿದ ಅಂತ. ಹೌದು. ಆದರೆ ಹಾಸ್ಯ ಕಲಾವಿದ ಅನ್ನೋದು ಕೇವಲ ಒಂದು ರೀಸನ್, ಒಂದು ನೆಪ ಅಷ್ಟೇ. ಆ ಮನುಷ್ಯ ಅಗಾಧವಾದ ಒಳ್ಳೆ ಲೇಖಕರಾಗಿದ್ದರು, ಒಳ್ಳೆ ನಿರ್ದೇಶಕರಾಗಿದ್ದರು. ಎಷ್ಟು ಜನ ನಿರ್ದೇಶಕರುಗಳಿಗೆ ಸಹಾಯ ಮಾಡಿ ಅವ್ರ ಸಿನಿಮಾಗಳು ಮುಗಿಯೋದಕ್ಕೆ ಸಹಾಯ ಮಾಡಿದ್ದಾರೆ ಅಂದರೆ ಅದೊಂದು ದೊಡ್ಡ ಪಟ್ಟಿ. ಹೌದು. ಮತ್ತು ಆಮೇಲೆ ಎಲ್ಲೂ
ನಾನು ನಂದು ಅನ್ನುವಂಥ ಪ್ರಚಾರ ಮಾತ್ರ ಎಲ್ಲೂ ಮಾಡ್ಕೊಳ್ತಾ ಇರಲಿಲ್ಲ. ಹೀಗಾಗಿ ವಿಜಯಾರೆಡ್ಡಿ ಅವರು ಇರ್ಬೋದು, ಸೋಮಶೇಖರ್ ಇರ್ಬೋದು, ಆಮೇಲೆ ಇವರು ಸಿದ್ಧಲಿಂಗಯ್ಯನವ್ರು ಇರ್ಬೋದು. ಸೊ ಎಲ್ಲ ದೊಡ್ಡ ದೊಡ್ಡ ಡೈರೆಕ್ಟ್ರುಗಳ ಹತ್ರ ಇವರು ಪಾತ್ರಕ್ಕೆ ಅಂತ ಹೋದ್ರೂ ಫುಲ್ಲು ಆವರಿಸ್ಕೊಂಡ್ಬಿಟ್ರವರು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ಆವರಿಸ್ಕೊಂಡ್ಬಿಟ್ರವರು. ಅಷ್ಟು ಸಹಾಯ ಮಾಡ್ತಾಯಿದ್ರು. ಏನನ್ನು ನಿರೀಕ್ಷೆ ಮಾಡ್ತಿರ್ಲಿಲ್ಲ. ಅದು ಕೂಡ ತುಂಬ ದೊಡ್ಡ ವಿಷಯ. ದುಡ್ಡಿನ ಆಸೆ ಅನ್ನೋಂಥದ್ದು ವಿಜಯ್ ಅವ್ರಿಗೆ ಇರಲೇ ಇಲ್ಲ. ಏನೋ ಭಗವಂತ ಕೊಟ್ಟಿರುವಂಥ ಈ ಶಕ್ತಿನ ನಾನು ಭಗವಂತನಿಗೆ ಅರ್ಪಿಸಬೇಕು ಅನ್ನುವಂಥ ಒಂದು ಭಾಳ ದೊಡ್ಡ ಸಮರ್ಪಣಾ ಮನೋಭಾವ ಅಂತೀವಲ್ಲ, ಆ ಮನೋಭಾವ ಇದ್ದ ತುಂಬ ಅಪರೂಪದ ಕಲಾವಿದ ಸರಿಗಮ. ಪ್ರಭಾಕರ್ ಜೊತೆ ತುಂಬ ಪ್ರಭಾಕರ್ಗೂ ಅವ್ರಿಗೂ ಅದು ಈ ಜನ್ಮ ಸಂಬಂಧ ಅಲ್ಲ. ಯಾಕೆಂದರೆ ಪ್ರಭಾಕರ್ಗೆ ಒಬ್ಬರು ಈ ಥರ ಒಬ್ಬ ಲೆಫ್ಟಿನೆಂಟ್ ಬೇಕಾಗಿತ್ತು. ಹೌದು. ಹೀಗಾಗಿ ಪ್ರಭಾಕರು ಯಾವುದೇ ಸಿನಿಮಾ ಆದ್ರೂ ಪ್ರಭಾಕರ್ ಜೊತೆಯಲ್ಲಿ ನನ್ನ ತಿಳಿದ ಪ್ರಕಾರ ಸುಮಾರು 7-8 ಸಿನಿಮಾಗಳಲ್ಲಿ ಜೊತೆಯಲ್ಲಿ ವರ್ಕ್ ಮಾಡಿದ್ದಾರೆ. ಪ್ರಭಾಕರ್ಗೆ ರೈಟ್ ಹ್ಯಾಂಡು. ಅವರು ಮನೆ ಕೆಲಸಕ್ಕೆ ಹೋಗಲಿ ಅಥವಾ ಶೂಟಿಂಗ್ ಹೋಗಲಿ ಅಥವಾ ಬೇರೆ ಕೆಲಸಕ್ಕೆ ಹೋಗಲಿ, ಬೇರೆ ವ್ಯವಹಾರಕ್ಕೆ ಹೋಗಲಿ, ವಿಜಯ್ ಒಂದು ಕಾಮನ್ ಫ್ಯಾಕ್ಟ್ರ್ ಆಗಿರ್ತಾಯಿದ್ರು. ಯಾಕೆಂದರೆ ಅಷ್ಟು ಒಳ್ಳೆ ಮನುಷ್ಯ. ಈಗ ನಿಮ್ಮ ಜೊತೆಗೆ ಬಂದುಬಿಟ್ರೆ ನಿಮ್ಗೆ ಒಳ್ಳೇದಾಗಲಿ ಅನ್ನೋದೇ ಅವ್ರ ಉದ್ದೇಶ ಆಗಿರೋದು. ಸೊ ಹೀಗಾಗಿ ಪ್ರಭಾಕರ್ ಅಂತೂ ಕೊನೆವರೆಗೂ ವಿಜಯನ ಸ್ವಂತ ಒಡ ಹುಟ್ಟಿದ ಸಹೋದರನಂತಲೇ ನೋಡ್ಕೊಳ್ತಾ ಇದ್ರು. ಇವ್ರಿಗೂ ಪ್ರಭಾಕರ್ ಒಬ್ಬರೇ ಅಲ್ಲ, ಯಾರು ಇವ್ರ ಸಂಪರ್ಕಕ್ಕೆ ಬಂದರೂ ಕೂಡ ಅಷ್ಟು ಬೇಗ ಇವರು ಇಂಟಿಮೇಟ್ ಆಗಿಬಿಡ್ತಾಯಿದ್ರು. ಇಂಟಿಮೇಟ್ ಆಗಿ ಅವ್ರನ್ನೂ ಜೊತೆಗೆ ಸೇರಿಸ್ಕೊಂಡು ಒಳ್ಳೇದು ಮಾಡ್ತಾರೆ. ಏನಾಗಿತ್ತು ಸರ್ ಆರೋಗ್ಯದಲ್ಲಿ ಏರುಪೇರಾಗಿತ್ತು? ಆರೋಗ್ಯ ಆ್ಯಕ್ಚುಲಿ ಚೆನ್ನಾಗಿದ್ದರು. ಈಗ ಬಹುಶಃ ಒಂದು ವಾರದಿಂದ ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್ ಆಗಿ ಆ ಕಂಪ್ಲೇಂಟ್ ಮೇಲೆ ಅಡ್ಮಿಟ್ ಆಗಿದ್ರು. ಅದರಿಂದ ಮಲ್ಟಿಪಲ್ ಪ್ರಾಬ್ಲಮ್ಸ್ ಆಗಿ ಸೊ ಇವತ್ತು ಇದಾಯಿತು. ಇದು ನಮಗೆಲ್ಲ ತುಂಬ ಆಘಾತಕರ ಸುದ್ದಿ. ಯಾಕಂದರೆ ಇಷ್ಟು ಬೇಗ ಇಷ್ಟು 4-5 ದಿವಸದ ರೇಂಜಲ್ಲಿ ಇಷ್ಟು ಡಲ್ಲಾಗಿಬಿಟ್ಟು ನಮ್ಮನ್ನು ಬಿಟ್ಟೇ ಹೋಗ್ಬಿಡ್ತಾರೆ ಅನ್ನೋದನ್ನು ನೆನೆಸ್ಕೊಂಡಾಗ ಸಾವು ಅನ್ನೋದು ಎಷ್ಟು ಸುಲಭ ಆಗಿಬಿಟ್ಟಿದೆ ಅಂತ ನಮಗೆ ತುಂಬ ಬೇಜಾರಾಗ್ತದೆ. ಇಟ್ಸ್ ರಿಯಲಿ ದುರಂತ, ಭಾಳ ದೊಡ್ಡ ದುರಂತ. ಸೊ ನಿಮ್ಮ ಚಾನಲ್ ಮೂಲಕ ನಮ್ಮ ಕರ್ನಾಟಕ ಜನಗಳಿಗೆ ಒಂದು 4 ವಿಷಯ ಹೇಳೋದಿದೆಯಲ್ಲ, ಅದು ಭಾಳ ದೊಡ್ಡ ವಿಷಯ. ನೀವು ಅವಕಾಶ ಮಾಡಿಕೊಡೋದಕ್ಕೆ ತುಂಬ ಥ್ಯಾಂಕ್ಸ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.